ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ನೋಡ್ರಿ, ಮತ್ತು ಆಫ್ಟರ್ ಲಾಂಗ್ ಗ್ಯಾಪ್ನ ಇವತ್ತು ಒಂದು ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ. ಇಷ್ಟು ದಿನ ಯಾವುದೂ ವ್ಲಾಗ್ ಹಾಕಿಲ್ಲ, 20 ದಿನದ ಮ್ಯಾಲೆ ಆಯ್ತು ಏನಂದ್ರು. ಸೊ ಯಾಕಪ್ಪ ಅಂತಂದ್ರೆ ಮನೆ ಒಳಗೆ ಮದ್ವೆ ಇತ್ತು ನೋಡ್ರಿ. ನಮ್ಮ ನಾದಿನಿ ಮದ್ವೆ ವ್ಲಾಗ್ ಶೇರ್ ಮಾಡ್ಕೊಂಡಿಲ್ಲ ನಿಮ್ಗೆ, ಲಾಸ್ಟ್ ಟೈಮ್ ಕಾರ್ಡ್ ಪೂಜೆ ಮಾಡಿದ್ದು. ಸೊ ಹಾಗಾಗಿ ಮದ್ವೆ ಪ್ರಿಪ್ರೇಷನ್ ಆಯಿತು, ಮತ್ತು ಮದ್ವೆ ಮುಗೀತು. ಮದುಮಗಳ ಜೊತೆನೂ ಹೋಗಿದ್ದೆ ಊರಿಗೆ. ಹಾಗಾಗಿ ಒಟ್ಟು ಟೈಮ್ ಸಿಕ್ಕಿರಲಿಲ್ಲ ಯಾವುದೋ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕೆ. ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ ನೋಡ್ರಿ. ಇವತ್ತಿನ ಮತ್ತು ನಮ್ಮ ನಾದಿನಿ ಮದ್ವೆ ವ್ಲಾಗ್ ಶೇರ್ ಮಾಡ್ಕೋತೀನಿ. ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ವಿಡಿಯೋಸ್ನ ನೋಡ್ತೀರಿ, ಇಷ್ಟಪಡ್ತೀರಿ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಲಾಸ್ಟ್ ವಿಡಿಯೋ ನಮ್ಮ ನಾದಿನಿದೇನು ಕಾರ್ಡ್ ಪೂಜಾದ ವಿಡಿಯೋ ಹಾಕಿದ್ದೆಲ್ಲ, ಅದಕ್ಕೂ ಸಿಕ್ಕಾಪಟ್ಟೆ ಜನ ಎಲ್ಲ ಚಲೋ ರೆಸ್ಪಾನ್ಸ್ ಕೊಟ್ಟಿರಿ. ಸೊ ಅದೇ ಥರ ಎಲ್ಲನೂ ಸಪೋರ್ಟ್ ಮಾಡಿರಿ. ಆ್ಯಕ್ಚುಲಿ ನಮ್ಮ ತಮ್ಮನ ಮದ್ವೆ ವ್ಲಾಗ್ಸ್ ಶೇರ್ ಮಾಡ್ಕೊಂಡ್ಮೇಲೆ ಇವು ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಬಟ್ ಅವು ವಿಡಿಯೋಸ್ ಯಾವು ನನ್ನ ಹತ್ರ ಜಾಸ್ತಿ ಇಲ್ಲೇ ರೀ. ಎಲ್ಲ ಸ್ವಲ್ಪ ಅದಾವ, ಜಸ್ಟ್ ಒಂದು 5 ಮಿನಿಟ್ಸ್ ಅದು. ಹಾಗಾಗಿ ಬೇಡ, ಎಲ್ಲ ಒಮ್ಮೆ ವಿಡಿಯೋಗ್ರಾಫರ್ ಕೊಟ್ಟಿಂದನೇ ಅವ್ರದ್ದು ಎಡಿಟ್ ಮಾಡಿ ಹಾಕಿದ್ರೆ ಆಯ್ತು ಅಂತ ಹೇಳಿ ನಾನು ನಮ್ಮ ತಮ್ಮಂದಲ್ಲಿ ಪೆಂಡಿಂಗ್ ಇಟ್ಟೀನಿ. ಈಗ ನಮ್ಮ ನಾದಿನಿ ಮದ್ವೆ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೋತೀನಿ. ಆಲ್ರೆಡಿ ಎಲ್ಲನೂ ನನ್ನ ಮೊಬೈಲ್ ಒಳಗೆ ಅದಾವ ನಮ್ಮ ನಾದಿನಿ ಮದ್ವೆದು ಕ್ಯಾಪ್ಚರ್ ಮಾಡ್ಕೊಂಡೀನಿ. ಸೊ ನನಗೆ ಈಸಿ ಆಯ್ತು ನೋಡ್ರಿ. ಹಾಗಾಗಿ ಫಸ್ಟ್ ನಮ್ಮ ನಾದಿನಿ ಮದ್ವೆದು ವ್ಲಾಗ್ ಶೇರ್ ಮಾಡಿಕೊಂಡು ಆಮೇಲೆ ನಮ್ಮ ತಮ್ಮನ ಮದ್ವೆ ವ್ಲಾಗ್ ಶೇರ್ ಮಾಡ್ಕೊತೀನಿ. ಹಾಗೆ ನಡುವೆ ಎಲ್ಲ ಡೈಲಿ ವ್ಲಾಗ್ಸ್ನೂ ಬರ್ತಿರ್ತಾವೆ. ನೋಡಿ ವಿಡಿಯೋಸ್ನ ಎಲ್ಲರೂ ಎಂಜಾಯ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ಏನು ಅನ್ನಿಸ್ತು ವಿಡಿಯೋಸ್ ನೋಡಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತು ನಾವಿಲ್ಲಿ ಏನು ಮಾಡಕತ್ತೀವಪ್ಪ ಅಂತಂದ್ರೆ, ಲಾಸ್ಟ್ ವಿಡಿಯೋ ಒಳಗೆ ನೋಡಿರ್ಬೋದು ನೀವು, ಮದುವೆಯ ಫಸ್ಟ್ ಪ್ರಿಪ್ರೇಷನ್ ವ್ಲಾಗ್ ಅದು. ಕಾರ್ಡ್ ಪೂಜೆ ಮಾಡಿದ್ವಿ, ಆಮೇಲೆ ಸಂಡ್ಗಿ ಪೂಜೆ ಮಾಡಿದ್ವಿ. ಇದ್ರೊಳಗೆ ನೋಡ್ರಿ, ಈಗ ಇವತ್ತೇನು ತೋರ್ಸತ್ತಿಲ್ಲ, ಇದ್ರೊಳಗೆ ಅರ್ಶಿನ ತಯಾರಿ ಮಾಡಿದ್ದೀವಿ ರೀ. ಮದುಮಕ್ಕಳಿಗೆ ಅರ್ಶಿನ ಹಚ್ತಾರಲ್ಲ, ನಾಳೆ ಮದುವೆ ಆಗುವಾಗ ಅರ್ಶಿನದ ಕಾರ್ಯಕ್ರಮ ಇರ್ತದಲ್ಲ, ಆವಾಗ ಅರ್ಶಿನ ಹಚ್ತಾರೆ. ಸೊ ಹಂಗಾಗಿ ಮನೆ ಒಳಗೆ ಅರ್ಶಿನ ಪೌಡ್ರ್ ಮಾಡಿಕೊಂಡು ಅದ್ರೊಳಗೆ ಮಿಕ್ಸ್ ಮಾಡ್ತಾರೆ. ಸೊ ಹಂಗಾಗಿ ಇವತ್ತು ಅರ್ಶಿನ ಕುಟ್ಟೋದೈತೆ ನೋಡ್ರಿ ಮನೆ ಒಳಗೆ. ಸೊ ಡೆಕೋರೇಷನ್ ಮಾಡಾಕತ್ತೀವಿ ಸಿಂಪಲ್ಲಾಗಿ. ಹೋದ ಸರನೂ ನೋಡಿರ್ಬೋದು ನೀವು, ಅದೇ ಥರ ಬ್ಯಾಕ್ಗ್ರೌಂಡಲ್ಲೇ ಪರ್ದೆ ಹಾಕಿ ಈ ಸಲ ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಮಾಡಾಕತ್ತೀವಿ. ಆ್ಯಂಡ್ ಕೆಳಗಡೆ ಎಲ್ಲ ಇವತ್ತು ಅರ್ಶಿನದ ಕಾರ್ಯಕ್ರಮ ಐತಲ್ಲ, ಅರ್ಶಿನ ಕುಟ್ಟೋದು. ಹಾಗಾಗಿ ಜಾಸ್ತಿ ಅರ್ಶಿನದ ಕೊಂಬಿಂದನೇ ಡೆಕೋರೇಷನ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿವಿ. ಆಮೇಲೆ ಎಲ್ಲರೂ ಬರತ್ತಾರ ನೋಡ್ರಿ. ನಾನು ಬಂದೀನಿ, ನಮ್ಮ ಸೋನಾಲಿ, ನಮ್ಮ ಜ್ಯೋತಿ ಮುಂದೆ ಹೋಗಿದ್ವಿ ನಮ್ಮ ವೇದ ಅವ್ರ ಮನೆಗೆ, ಅಂದರೆ ನಮ್ಮ ಅತ್ತೆಯವ್ರ ಮನೆಗೆ. ಸೊ ಹೋಗಿ ಎಲ್ಲ ಪ್ರಿಪ್ರೇಷನ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಎಲ್ಲರೂ ಬಂದು ನೋಡ್ರಿ. ಆ್ಯಂಡ್ ಇವತ್ತಿನ ಡ್ರೆಸ್ ಕೋಡ್ ನೋಡ್ರಿ, ಎಲ್ಲರೂ ಪ್ಲೇನ್ ಸ್ಯಾರಿ ಹಾಕ್ಕೊಂಡಿದ್ವಿ. ಪ್ಲೇನ್ ಸ್ಯಾರಿ ಹಾಕ್ಕೋಬೇಕಂತ ಹೇಳಿ ಎಲ್ಲರೂ ಹಿಂದಿನ ದಿನ ಅಂದ್ಕೊಂಡು ಇವತ್ತು ಪ್ಲೇನ್ ಸ್ಯಾರಿ ಹಾಕ್ಕೊಂಡು ಬಂದೀವಿ. ಆ್ಯಂಡ್ ನೋಡ್ರಿ, ಎಲ್ಲರೂ ಕಲ್ಗಲ್ ತೊಗೊಂಬಂದಾರು ಕುಟ್ಟೋದು. ಅರ್ಶಿನ ಪ್ರಿಪೇರ್ ಮಾಡೋಕೆ ಎಲ್ಲರ ಮನೆಯಿಂದ ತೊಗೊಂಬಂದಿದ್ವಿ. ಆ್ಯಂಡ್ ಈ ಥರ ಫೈನಲ್ ಡೆಕೋರೇಷನ್ ನೋಡ್ರಿ, ಮಸ್ತಾಗಿತ್ತು ಸಿಂಪಲ್ಲಾಗಿ. ಆ್ಯಂಡ್ ಅರ್ಶಿನದ ಕೊಂಬಿಂದನೇ ಡೆಕೋರೇಷನ್ ಮಾಡಿದ್ವಿ ಸಿಂಪಲ್ಲಾಗಿ. ಯಾಕಂದರೆ ಅರ್ಶಿನ ಕುಟ್ಟೋದೈತಲ್ಲ ಇವತ್ತು, ಇವು ಗಡ್ಗೆ ಒಳಗೂ ಅರ್ಶಿನ ಫಿಲ್ಲಪ್ ಮಾಡಿಟ್ಟಿದ್ವಿ ಫುಲ್ ಮಾಡಿ. ಸೊ ಹಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಅರ್ಶಿನ ತಯಾರಿ ಮಾಡ್ತಾರೆ ಆ್ಯಕ್ಚುಲಿ ಎಲ್ಲ ಕಡೆ. ನಾವು ಹೋದ ವರ್ಷದ್ದು ಯಾರ್ದು ಮದುವೆ ಆಗ್ಯಾವಲ್ಲ, ಲಾಸ್ಟ್ 1-2 ಮದ್ವೆ, ಅವಾಗೇನೂ ಮಾಡಿದ್ದಿಲ್ಲ. ಇದೇ ಸರ ನೋಡ್ರಿ ಅರ್ಶಿನ ತಯಾರಿ ಮಾಡಿದ್ದು. ಖುಷಿ ಅನ್ನಿಸ್ತು ಈ ಥರ ಒಂದು ವ್ಲಾಗ್ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳಕತ್ತಿದ್ದಕ್ಕೆ. ನೀವು ಕಮೆಂಟ್ ಮಾಡಿ ಹೇಳ್ರಿ, ನಿಮ್ಮ ಕಡೆನೂ ಈ ಥರ ಮಾಡ್ತಾರೇನೋ ಅಂಥೇಳಿ. ನೋಡ್ರಿ, ಈಗ ಒಂದಿಷ್ಟು ಜನ ಬಂದಾರ, ಇನ್ನೊಂದಿಷ್ಟು ಜನ 4-5 ಜನ ಬರೋರಿದ್ರು. ಭಾಳ ಜನ ಕೇಳಿದ್ದಿಲ್ರಿ, ಸ್ವಲ್ಪ ಜನ ಮನೆಯ ಮಂದಿಗೆ ಅಷ್ಟೇ ಕರೆದಿದ್ರು. ಇನ್ನು ಮತ್ತು ನೆಕ್ಸ್ಟ್ ಮುಂದೆಲ್ಲ ಭಾಳ ಫಂಕ್ಷನ್ ಅದಾವ ಅಂಥೇಳಿ. ಸೊ ಇದು ಅರ್ಶಿನ ತಯಾರಿ ಮಾಡೋದಲ್ರಿ, ಅದಕ್ಕೆ ಸ್ವಲ್ಪ ಜನ ಅಷ್ಟೇ ಇದ್ವಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ, ನಾ ಆಫ್ಟರ್ ಲಾಂಗ್ ಟೈಮ್ ಇವತ್ತು ವಿಡಿಯೋ ಶೇರ್ ಮಾಡ್ಕೊಳಕತ್ತೀನಿ. ಅದು ನಿಮ್ಮೆಲ್ಲರ ಸಲುವಾಗಿ. ಈ ವಿಡಿಯೋ ಮೂಲಕ ಏನು ಹೇಳೋದಂದ್ರೆ, ನಿನ್ನೆ ಏನು ಇನ್ಸಿಡೆಂಟ್ ಆಯ್ತಂದ್ರೆ, ನಮ್ಮ ತಮ್ಮ ಆಮೇಲೆ ತಮ್ಮನ ಹೆಂಡತಿ ಅಂದ್ರೆ ನಮ್ಮ ಲಕ್ಷ್ಮಿ ಇಬ್ಬರು ಬಾಗಲಕೋಟೆ ಒಳಗೆ ತುಳಸಿಗಿರಿ ಅಂತ ಐತಲ್ಲ, ಅಲ್ಲಿ ನಿನ್ನೆ ಜಾತ್ರೆ ಇರ್ತೈತೆ ರೀ ಹನುಮಾನ್ ದೇವ್ರದ್ದು. ಆ್ಯಂಡ್ ಹನುಮಾನ್ ದೇವ್ರ ಗುಡಿಗೆ ಅಲ್ಲಿ ಹೋದಾಗ ಜಾತ್ರೆ ಒಳಗೆ ಅಷ್ಟು ಫುಲ್ ಗದ್ಲು. ಜಾತ್ರೆ ಒಳಗೂ ನಮ್ಮ ಲಕ್ಷ್ಮಿಗೆ ಗುರ್ತು ಹಿಡಿದು ಮಾತಾಡ್ಸಾರದು ನನ್ನ ಸಬ್ಸ್ಕ್ರೈಬರ್ಸ್, ಬೆಳಗಿಯವ್ರಂತ ಆ್ಯಕ್ಚುಲಿ. ಸೊ ಅವರು ನಮ್ಮ ಲಕ್ಷ್ಮಿ ಮುಂದೆ ಹೊಂಟಿದ್ಲತ್ತ, ಹಿಂದಿನ ನೋಡಿ ಈಕಿ ಗುರ್ತು ಹಿಡಿದು ಮಾತಾಡ್ಸಿದ್ರತ್, ನೀವು ಸ್ಫೂರ್ತಿಯವ್ರ ವೈನಿ ಅಲ್ರಿ ಅಂಥೇಳಿ. ಸೊ ಎಲ್ಲರೂ ಪ್ರತಿಯೊಬ್ಬರು ನನಗೆ ಗುರ್ತು ಹಿಡತ್ತಾರೆ, ನನ್ನ ಜೊತೆ ನಮ್ಮ ಫ್ಯಾಮ್ಲಿಯವ್ರಿಗೆ ಎಲ್ಲರಿಗೂ ಗುರ್ತು ಹಿಡಕತ್ತಾರೆ. ಸೊ ಅದೇ ಭಾಳ ಖುಷಿ ಆಗ್ತೈತೆ ರೀ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಗುಲ್ಬರ್ಗಕ್ಕೆ ಹೋದಾಗೂ ಸಬ್ಸ್ಕ್ರೈಬರ್ಸ್ ಬಂದಿದ್ದರು ಮದ್ವೆಗೆ ಹೋದಾಗ. ಆ್ಯಂಡ್ ಮೊನ್ನೆ ಬಾಗಲಕೋಟೆ ಮದ್ವೆಗೆ ಹೋಗಿದ್ವಿ, ಅಲ್ಲಿ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದರು. ಸೊ ಫುಲ್ ಮಾತಾಡಿದ್ರಿ ಖುಷಿಯಿಂದ. ನನಗರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಲಕ್ಷ್ಮಿ ನಿನ್ನೆ ಫುಲ್ ಖುಷಿಯಿಂದ ಕಾಲ್ ಮಾಡಿದ್ಲು. ಇವತ್ತು ಸಂಡೇ, ಸೊ ಇವತ್ತೇ ಎಡಿಟ್ ಮಾಡತ್ತೀನಿ ಇದನ್ನು.
ನಿನ್ನೆ ಸ್ಯಾಟರ್ಡೆ ನೋಡ್ರಿ, ನಿನ್ನೆ ಆಂಜನೇಯನ ಗುಡಿಗೆ ಹೋಗಿದ್ರು ಅವ್ರು ತುಳಸಿಗಿರಿಗೆ. ಅಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಭೇಟಿಯಾಗಿದ್ರು ಅದ್ರ ಬೆಳಿಗ್ಗೆ. ಅವರು ಫುಲ್ಲು ಕ್ಲೋಸಾಗಿ ಎಷ್ಟು ಚಲೋ ನಮ್ಮ ಇಡೀ ಮಂದಿಗೆ ಎಲ್ಲರಿಗೂ ಕೇಳೋದ್ರತ್ತವ್ರು ಎಲ್ಲರೂ ಆರಾಮದಾರೇನ್ರಿ, ಪ್ರತಿಯೊಬ್ಬರಿಗೆ ಹೆಸರಿಟ್ಟು ಇವ್ರು ಆರಾಮದಾರೇನ್ರಿ ಅಂತ ಎಲ್ಲರಿಗೂ ಕೇಳೋದ್ರತ್ತವ್ರು. ಆ್ಯಂಡ್ ಇನ್ವೈಟ್ ಕೂಡ ಮಾಡ್ಯಾರತ್ತವ್ರು, ಬೆಳಗ್ಗೆ ಒಳಗೆ ಐತ್ರಿ ನಮ್ಮ ಮನೆ, ನೀವು ಬರಲೇಬೇಕು ನಮ್ಮ ಮನೆಗೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಇಷ್ಟು ಪ್ರೀತಿ ತೋರ್ಸಕತ್ತೀರಿ. ನಮ್ಮ ತಮ್ಮ ನಮ್ಮ ಲಕ್ಷ್ಮಿ ನಿನ್ನೆ ಕಾಲ್ ಮಾಡಿ ಬೈಯಾಕತ್ತಿದ್ದೀರಿ ನನಗೆ, ಎಷ್ಟು ಜನ ಕಾಯತ್ತಾರೆ ನಿನ್ನ ವ್ಲಾಗ್ಸ್ ನೋಡೋಕೆ, ಎಲ್ಲ ಕಡೆ ಭೇಟಿ ಆಗಕತ್ತಾರ, ನೀ ಯಾಕೆ ವ್ಲಾಗ್ಸ್ ಹಾಕಕತ್ತಿಲ್ಲ, ವ್ಲಾಗ್ ಹಾಕು ಅಂಥೇಳಿ ಬೈದ್ರಿ. ಸೊ ಎಲ್ಲರಿಗೂ ವೆರಿ ಸಾರಿ, ಇಷ್ಟು ದಿನ ಒಟ್ಟು ವ್ಲಾಗ್ಸೇ ಹಾಕಿಲ್ಲ. ವ್ಲಾಗ್ ಹಾಕಿಲ್ಲ ಅಂದರೂ ಇಷ್ಟು ಪ್ರೀತಿ ತೋರ್ಸತ್ತೀರಿ. ಮನೆ ಮದ್ವೆ ಒಳಗೂ ನನಗೆ ಅದೇ ಅಂದರು, ಯಾಕೋ ಗ್ಯಾಪ್ ಭಾಳ ಆಗತೈತ್ರಿ, ವ್ಲಾಗ್ಸ್ ಹಾಕ್ರಿ, ನಾವು ಎಲ್ಲರೂ ವೆಯ್ಟ್ ಮಾಡಾಕತ್ತೀವಿ ಅಂಥೇಳಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಆ್ಯಂಡ್ ವೆರಿ ಸಾರಿ ಎಲ್ಲರಿಗೂ. ಈ ವಿಡಿಯೋ ಆ್ಯಕ್ಚುಲಿ ಅವ್ರು ನೋಡ್ತಿರ್ತೀರಿ ಅಂತ ಅನ್ಕೋತೀನಿ. ನಿನ್ನೆ ಭೇಟಿ ಆದವರು ಆಂಜನೇಯನ ಗುಡಿ ಒಳಗೆ. ಸೊ ಯಾರದಿರಿ ಅಂತ ನನಗೆ ಹಾಯ್ ಅಂತೇಳಿ ಕಮೆಂಟ್ ಮಾಡಿರಿ, ನನಗೂ ಖುಷಿ ಆಗ್ತದೆ ನಿಮ್ಮ ಕಮೆಂಟ್ನ ನೋಡಿ. ಸೊ ಇದೇ ಥರ ಹೆಚ್ಚು ಸಪೋರ್ಟ್ ಮಾಡಿರಿ. ಆ್ಯಂಡ್ ವ್ಲಾಗ್ಸ್ ಹಾಕ್ತೀನಿ ರೀ ಬರ್ತಾ ಇನ್ನು ಮುಂದೆ. ನಮ್ಮ ತಮ್ಮ ನನಗೆ ಬೈದು ಕೂಡಲೇ ನಾ ಇವತ್ತು ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡಾಕತ್ತೀನಿ. ಎಲ್ಲರಿಗೂ ವೆರಿ ಸಾರಿ. ಸೊ ಬರೀ ಈಗ ಕಂಟಿನ್ಯೂ ಮಾಡೋಣ ಅಂತ. ಇಲ್ಲಿ ನೋಡ್ರಿ ಮೋದಕ್ ರೆಡಿ ಮಾಡತ್ತಾರ. ಯಾವುದೇ ಪೂಜೆ ಮಾಡ್ಬೇಕಂದ್ರೂ ಫಸ್ಟ್ ಸ್ಟಾರ್ಟ್ ಆಗೋದೇ ಗಣಪತಿ ಪೂಜೆಯಿಂದ. ಹಾಗಾಗಿ ಗಣಪತಿ ಮೂರ್ತಿ ಇಟ್ಟು ಅಲ್ಲಿ ಪೂಜೆ ಮಾಡೀವಿ. ಅದಕ್ಕಂತೇಳಿ ಇಲ್ಲಿ ಮೋದಕ್ ರೆಡಿ ಮಾಡಿದ್ರು ನಮ್ಮ ನಾದಿನಿಯವರು. ಸೊ ನೋಡ್ರಿ ಎಲ್ಲರ ಕಲ್ಗಲ್ ಒಳಗೂ ಕುಟ್ಟೋದೇನೈತಲ್ಲ ಅದ್ರೊಳಗೆ ಅರ್ಶಿನದ ಕೊಂಬು ಹಾಕ್ಕೊಂಡೀವಿ. ಸ್ವಲ್ಪ ಪೌಡ್ರ್ ಮಾಡ್ತೀವಿ ಅಷ್ಟೇ ರೀ. ಇದು ಪೌಡ್ರೇನು ಬಂದಿರ್ತದಲ್ಲ, ಇದನ್ನು ನಾಳೆ ಅರ್ಶಿನ ಹಚ್ತಿರ್ತಾರಲ್ಲ ಮದುಮಕ್ಕಳಿಗೆ, ಅದ್ರೊಳಗೆ ಮಿಕ್ಸ್ ಮಾಡ್ತಾರೆ. ಸೊ ನಾವು ಈ ಥರ ಡೆಕೋರೇಷನ್ ಮಾಡಿ ಯಾವುದೇ ಫಂಕ್ಷನ್ ಮಾಡಿದ್ರೂ ಏನಾದರೂ ಒಂದು ಡೆಕೋರೇಷನ್ ಮಾಡಿದ್ವಿ ಅಂದ್ರೆ ನಮಗೂ ಖುಷಿ ಅನ್ನಿಸ್ತದೆ. ಆ್ಯಂಡ್ ನಮ್ಮ ವ್ಯೂವರ್ಸಿಗೂ ಫುಲ್ ಅವರೆಲ್ಲರೂ ಖುಷಿಯಾಗಿ ವಿಡಿಯೋಸ್ ನೋಡ್ತಾರಂತ ಅನ್ಕೋತೀನಿ. ನೀವು ಹಿಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ನೋಡಿರಿ ಈಗೆಲ್ಲ ಈ ಥರ ಡೆಕೋರೇಷನ್ ಮಾಡಿ ಎಲ್ಲರೂ ಬಂದೀವಿ, ಮಂದಿ ಎಲ್ಲರೂ. ಬರೀ ಈಗ ಜಾಸ್ತಿ ವಾಯ್ಸ್ ಅವ್ರು ಕೊಡೋದಿಲ್ಲ, ಏನೇನಾಗ್ತದೆ ಅಂತ ಕಂಟಿನ್ಯೂ ಆಗಿ ನೀವೇ ನೋಡಿರಿ. ಫಾಸ್ಟ್ ಒಂದೇ ಹಾಕೊಂಡ್ರಿ ಇದ್ರಾಗ ಅಕ್ಕನ ಪುಡಿ ಆಯ್ತು. ನೋಡ್ರಿ ಎಲ್ಲರೂ ಸೇರಿ ಅರ್ಶಿನ ಹೆಂಗೆ ರೆಡಿ ಮಾಡಾಕತ್ತೀವಿ ಅಂಥೇಳಿ ಎಷ್ಟು ಚಂದ ಅನ್ಸದಿತ್ತಲ್ರಿ ನೋಡೋಕೆ. ಸೊ ಅಷ್ಟೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಎಲ್ಲರೂ ಈ ಥರ ಮಾಡತ್ತೀವಿ. ಇನ್ನು ಮುಂದೆ ಮತ್ತು ಮದ್ವೆ ವ್ಲಾಗ್ಸ್ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ, ನಮ್ಮ ನಾದಿನಿ ಮದ್ವೆವು. ಸೊ ಎಲ್ಲ ಭಾಳ ಇಂಟ್ರೆಸ್ಟಿಂಗ್ ಅದಾವೆ ನೋಡ್ರಿ. ಐ ಹೋಪ್ ಖಂಡಿತವಾಗ್ಲೂ ಎಲ್ಲರಿಗೂ ಮದುವೆ ವ್ಲಾಗ್ಸ್ ಇಷ್ಟ ಆಗ್ತಾವೆ. ಆ್ಯಕ್ಚುಲಿ ಎಲ್ಲರೂ ಮದುವೆ ವ್ಲಾಗ್ಸ್ ಭಾಳ ಇಷ್ಟಪಡ್ತೀರಿ. ನಮ್ಮ ಕಡೆ ಯಾವ್ಯಾವ ಥರ ಪದ್ಧತಿ ಇದಾವೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅರ್ಶಿನ ರೆಡಿ ಮಾಡೋದಾಯಿತು. ಇಲ್ಲಿ ನೆಕ್ಸ್ಟ್ ನೋಡಿರಿ ಕಾರ್ಡೆಲ್ಲನೂ ಕವರ್ ಒಳಗೆ ಹಾಕಾಕತ್ತೀವಿ.
ಅವ್ರು ಅರ್ಧ ಎಲ್ಲ ಹಾಕಿದ್ರತ್ರಿ ನಮ್ಮ ಅತ್ತೆಯವರದು. ಈಗ ನಾವಿಷ್ಟು ಬಂದೀವಲ್ಲ, ನಾವಿಷ್ಟು ಅದಕ್ಕೆಲ್ಲ ಕುಂಕುಮ ಅರ್ಶಿಣದ ಹಚ್ಚಿ ಪ್ಯಾಕ್ ಮಾಡಾಕತ್ತಿದ್ವಿ ಕಾರ್ಡ. ಸೊ ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೀವಿ. ಅಂಟಿಗೆ ಸೊಪ್ಪು ಕೊಡ್ರಿ ಬಾಜು. ಒಬ್ಬೊಬ್ರದ್ದು ಹೂವ ಅಲ್ಲಿ ಬರ್ತೀವಿ ತಡೆ, ಯಾರು ಫೋಟೋ ತೆಗಿ. ಕಾರ್ಡ್ ನೋಡಿ ಹೆಂಗೆ ಕಾಣತ್ತ ಬಿಡಾನ ನೋಡ್ರಿ. ಕಾರ್ಡ್ ಎಲ್ಲಾನು ಪ್ಯಾಕ್ ಮಾಡಿದ್ವಿ. ಅದಾಗನ ನೆಕ್ಸ್ಟ್ ಇಲ್ಲಿ ಮನೆಗೆ ಹೊಂಟಿದ್ವಿ. ಅಷ್ಟೊತ್ತಿಗೆ ನಮ್ಮ ಅತ್ತೆಯವರು ಎಲ್ಲರಿಗೂ ವಡಾಪಾವ್ ತರಿಸಿದ್ರು. ಸೊ ಹಂಗಾಗಿ ತಿನ್ನಕತ್ತೀವಿ ನೋಡ್ರಿ. ಈಗ ತಿಂದು ಮನೆಗೆ ಹೋಗ್ತೀವಿ. ಸೊ ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಮದುವೆಯ ನೆಕ್ಸ್ಟ್ ಸೆಕೆಂಡ್ ಪ್ರಿಪ್ರೇಷನ್ ವ್ಲಾಗ್ ನೋಡ್ರಿ ಇದು. ಅರ್ಶಿನ ತಯಾರಿ ಮಾಡಿದ್ವಿ. ನಿಮ್ಮಂದ ಕಂಟಿನ್ಯೂಸ್ ಆಗಿ ಎಲ್ಲನೂ ಭಾಳ ಇಂಟ್ರೆಸ್ಟಿಂಗ್ ಇರುವಂಥ ವಿಡಿಯೋಸ್ ಬರ್ತಾವೆ ನೋಡಿ. ಎಲ್ಲರೂ ಎಂಜಾಯ್ ಮಾಡಿರಿ, ಲೈಕ್ ಮಾಡಿರಿ. ಆ್ಯಂಡ್ ಎಲ್ಲರೂ ವ್ಲಾಗ್ಸ್ ಹಾಕ್ರಿ ಅಂತೇಳಿ ಅನ್ನತ್ತಿದ್ರಿ, ಹಾಕೀನಿ. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕಾಯತ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಇದೇ ಥರ ಹೆಚ್ಚು ಸಪೋರ್ಟ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ. ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್. ನಿನ್ನೆ ಯಾರು ಭೇಟಿಯಾಗಿದ್ರಲ್ಲ ಅವರು ನನಗೆ ಕಮೆಂಟ್ ಮಾಡಿರಿ, ನನಗೂ ಖುಷಿ ಆಗ್ತದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.